ಎಷ್ಟು ಹೈಯೆಸ್ಟ್ ಎಷ್ಟಿದೆ ನಿಮ್ಮದು? 18 ಲಕ್ಷ ಒಂದು ಜೊತೆ, ಆಮೇಲೆ 16, ಆಮೇಲೆ 14 ಸ್ಟೆಪ್ ಬೈ ಸ್ಟೆಪ್ ಪಡಗಿದ್ದೀನಿ ನಾನು. ಹಾಂ, ಅದಕ್ಕೆ ಲಕ್ಷ ಕೊಟ್ಟು ತಗೋತಾರೆ ಅಂತ ಅನ್ಸುತ್ತಾ? ತಗೊಂತವ್ರೆ. ಹಾಂ, ಲಕ್ಷ ಏನದು ಲೆಕ್ಕನೇ ಇಲ್ಲ, ಯಾವ ಲಕ್ಷ ಲೆಕ್ಕ ಇಲ್ಲ. ಅಲ್ಲ ಈಗ ವ್ಯವಸಾಯ ಮಾಡ್ತಾರಾ ಅಥವಾ ಶೋಕಿ ಕಟ್ತಾರಾ? ಸೋಕಿತಾರೆ ಇವಾಗ ಹುಡುಗರು ಸೋಕಿಗೆ ಮಾಡ್ತಾರೆ. ಮಾಡಬೇಕು ಬುದ್ಧಿ, ಬೆಳಿಬೇಕು, ಹಳ್ಳಿ ಕಾಡು ಬೆಳಿಬೇಕು. ಸಿನಿಮಾ ಆರ್ಟಿಸ್ಟ್ಗಳೆಲ್ಲ ಬಂದೋಗಿ ಹಾಂ, ಸುಮ್ಮನೆ ಇಲ್ಲಿದ್ದೆಲ್ಲ ಇದು ಹಾಕಿ ಅಕಣ ಹಾಕಿ ಇಲ್ಲಿ ಬರೋರು ಅವರು. ಹಾಂ, ಇಲ್ಲಿದ್ದ ಅಕಡ ಹಾಕಿ ಅವ್ರನ್ನ ಕೂತಿಸ್ಬಿಟ್ಟು ಏನು ಮಾಡ್ತೀವಿ? ಹ್ಞೂ ದರ್ಶನ್ ಒಳ್ಳೆ ಮಣ್ಣು, ಹ್ಞೂ ಒಳ್ಳೆ ಮಣ್ಣು ಅಂದ್ರೆ ಅದ್ರ ಕತೆ ಬೇರೆ ದರ್ಶನ್. ಆದರೂ ಅದ್ರ ಕತೆನೇ ಬೇರೆ ದರ್ಶನ್ ಸ್ವಾಮಿ. ಹಾಂ, ಅವರು ಅಷ್ಟು ಅಭಿಮಾನ ನನ್ನ ಮೇಲೆ ಮಡಿಕೊಂಡಿದ್ರು. ಹಾಂ, ಸುಮ್ಮನೆ ಅವ್ರನ್ನೆಲ್ಲ ಹಾಳು ಮಾಡಿ ರಾಜಕಾರಣಿಗಳವರು ಹಾಂ, ಇಲ್ಲದೆಲ್ಲ ಉಳಿಸಿ ಹಾಂ, ಹಾಳು ಹಾಂ, ಮಾಡಿದ್ರು. ಓ ದೇವರಂತ ಒಂದು ಓಕೆ. ಅವ್ರ ಸ್ವಾಮಿ ಅವರು ತುಳಿದು ಭೂಮಿ. ಕೈ ಮುಕ್ಕೊಂಡು ನಿಂತವನಲ್ಲ
ನಾಳೆ ಬಾರಿ ಫುಲ್ ಡಬಲ್ ಮಾಡ್ತಿದ್ದೀವಿ. ಮೋಸನೇ ಬೇರೆ ನಾಲ್ಕು ಥರ ಕಟ್ಟು ಲಾಸ್ಟ್ ಆಮೇಲೆ ಅವ್ರು ಪಾಡು. ನಮಸ್ಕಾರ. ನಮಸ್ಕಾರ ಬುದ್ಧಿ, ಹೇಗಿದ್ದೀರಾ? ಯಾಗ ಆರಾಮಾಗಿದ್ದೀನಿ ಬುದ್ಧಿ. ಇದು ಎಷ್ಟನೇ ವರ್ಷದ ಜಾತ್ರೆ? ಇದು ಜಾತ್ರೆ ನಾನು ಲೆಕ್ಕನೇ ಇರೋದು. ನಮ್ಮ ತಂದೆ ಕಾಲನಿಕ ನಂದು. ನಾನು 10 ವರ್ಷ ಹುಡುಗನಿಗೆ ಈ ಜಾತ್ರೆ ಸ್ಟಾರ್ಟ್ ಆಗಿರೋದು. ಅವಂತೂ ನಡೆಸ್ತಾ ಇದ್ದೆ. ಎಷ್ಟು ಕಟ್ತಾ ಇದ್ರಿ ಫಸ್ಟು? ಈಗ ಎಷ್ಟು? ಎಲ್ಲ ಕಮ್ಮಿ. ಈಗೆಲ್ಲ ಒಂದು 10 ವರ್ಷನಿಗೆ ಜಾಸ್ತಿ ಮಾಡಿದ್ರು. ಈಗ ಎಷ್ಟು ಕಟ್ಟಿದ್ದೀರಿ ಸರಿ? ಈಗ 10 ಕರೆಕ್ಟಾಗಿ ಬರಾಬರಿ ಮನೆ ಹತ್ರ ಸಾಕಿರೋ ಎತ್ತಿವು. ಹಾಂ, ಮನೆ ಹತ್ರ ಸಾಕಿರೋ. ಇವ್ಯಾವು ಮಾರಲ್ಲ ನೀವು? ಈಗ ಮಾಡ್ಬೋದು, ನನ್ಗೇನು ಇದ್ರೂ ಇರ್ಬೋದು. ಮಾಡಿದ್ರು ನಾವು ತಗೊಳ್ಳೇಬೇಕಲ್ಲ. ಹಾಂ, ಮನೆ ಹತ್ರ ಸಾಕೇಬೇಕಲ್ಲ. ಹಾಂ ಹಾಂ. ಅದೇನು ಲೆಕ್ಕ ಇಲ್ಲ. ಈಗ 2 ಜೊತೆ ಹೋಗಿರೋ. ಎಷ್ಟು ಕೊಟ್ಟಿರೋದು? ಅವೆಲ್ಲ 6.5 8. 6.5 ಲಕ್ಷ. ಎಷ್ಟು ಹೈಯೆಸ್ಟ್ ಎಷ್ಟಿದೆ ನಿಮ್ಮದು? 18 ಲಕ್ಷ ಒಂದು ಜೊತೆ, ಆಮೇಲೆ 16, ಆಮೇಲೆ 14ಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಡಗಿದ್ದೀನಿ ನಾನು. ಹಾಂ, ಈಗ 18 ಲಕ್ಷ. 18 ದೊಡ್ಡ ಅವ ರೋಡ್ ಪಕ್ಕದಿರೋ. ಹಾಂ, ಅವು ಈ ಸತಿನೂ ಕೊಡಂಗೆ ಇಲ್ಲ ನಾನು. ಎಷ್ಟಲ್ಲವು? ಅವು ಕಡೆಯಲ್ಲು. ಕಡೆಯಲ್ಲು. ಓಕೆ, ಅದೇನು ಕೊಡಲ್ಲ ಬಟ್ ಕೊಡಲ್ಲ. 4 ಅಲ್ಲವು 16ಕ್ಕೂ ಕೇಳಿದ್ರು ಕೊಡಲ್ಲ. ಹಾಂ, 4 ಒಂದು ಜೊತೆ ಕೇಳಿದ್ರು 18 ಲಕ್ಷಕ್ಕೆ. ಅವು 18 ಲಕ್ಷ ಅವು ಕೇಳ್ತಾವ್ರೆ. ಅವು ನಾವು ಈ ವರ್ಷ ಕೊಡಲ್ಲ ಬಿಟ್ಟು. ಹಾಂ, ಮುಂದಿನ ವರ್ಷ ವರ್ಷಕ್ಕೆ ನೋಡೋಣ. ಹಾಂ. ನಮ್ಮ ಕ್ಯಾಶ್ ಮುಗಿಬೇಕು. ಹಳೆ ಕಾಲಕ್ಕೂ ಈ ಕಾಲಕ್ಕೂ ಏನು ವ್ಯತ್ಯಾಸ ಹಳೆ ಅಂತೀರಿ? ಕಾಲಕ್ಕೆ ಏನಿಲ್ಲ. ಇವಾಗ ಜನ ಏಕೆ ಬಂತು, ದುಡ್ಡು ಹಂಗೆ ಸಿಗ್ತಾ ಇದೆ, ಮಾಡ್ತಾವ್ರೆ. ಹಾಂ, ಅವಾಗ ದುಡ್ಡು ಇಡ್ತಾ ಇಲ್ಲ. 200 300 5,000 2,000 ಇದ್ವು. ಈಗ ದುಡ್ಡು ಇಡ್ತಾ ಇದೆ, ಮಾಡ್ತಾವ್ರೆ. ಹುಡುಗರು ಮಾಡಲಿ. ಕ್ಯಾಶು ನಾನೇನ ಹಳ್ಳಿ ಕಾಲ ಬೆಳೆಸ್ಬೇಕು, ಬೆಳೆಸ್ತಾವ್ರೆ. ಅದಕ್ಕೆ ಲಕ್ಷ ಕೊಟ್ಟು ತಗೋತಾರೆ ಅಂತ ಅನ್ಸುತ್ತಾ? ತಗೊಂತಾವ್ರೆ. ಹಾಂ, ಲಕ್ಷ ಏನದು ಲೆಕ್ಕನೇ ಇಲ್ಲ. ಯಾವ ಲಕ್ಷ ಲೆಕ್ಕ ಇಲ್ಲ. ಅಲ್ಲ, ಈಗ ವ್ಯವಸಾಯ ಮಾಡ್ತಾರಾ ಅಥವಾ ಶೋಕಿ ಕಟ್ತಾರಾ? ಶೋಕಿತಾರೆ ಇವಾಗ ಹುಡುಗರು. ಶೋಕಿಗೆ ಮಾಡ್ತಾರೆ. ಮಾಡ್ಬೇಕು ಬುದ್ಧಿ, ಬೆಳಿಬೇಕು. ಹಳ್ಳಿ ಕಾಲ ಬೆಳಿಬೇಕು. ಎಲ್ಲರೂ ಬೆಳೆಸ್ಬೇಕು. ನಾನು ಒಬ್ಬನೇ ಅಲ್ಲ. ಅದೇನು ಸಾಕಬೇಕು. ಅವರು ಮನೆ ಹತ್ರ ಕಟ್ಟೆ ಹಾಕಬೇಕು, ಹುಲ್ಲು ಹಾಕಬೇಕು, ಗಂಜಲ ಹಿಡಿಬೇಕು, ಸಣ್ಣಿ ಎತ್ತಬೇಕು, ಎಲ್ಲ ಮಾಡಬೇಕು ಬುದ್ಧಿ. ಅವಾಗಿಂದನೂ ಹಿಂಗೆ ಕಟ್ಕೊಂಡ್ಬರ್ತಾ ಇದ್ದೀರಲ್ಲ? ನಾನು ಕಟ್ಕೊಂಡ್ಬರ್ತೆ, ನಾನು ಬಿಡಲ್ಲ. ನಮ್ಮ ತಂದೆನೂ ಇದ್ದ. ನಮ್ಮ ತಂದೆ ಕಾಲಕ್ಕೆ ನಂಗೆ ಬಂತು. ನಾನು ಇದು ಜಾಸ್ತಿ ಮಾಡಿದೆ. ನನಗೇನು ಜಾಸ್ತಿ ಕೆಂಪೇಗೌಡ ನನ್ನ ಮಗ. ಅದಕ್ಕೇನು ಪಟ್ಟಿಂಗ್ ನನ್ನ ಮಗನಿಗೇನ ಪಟ್ಟಿಂಗ್ರು 5 ಜನ ನನ್ನ ಮೊಮ್ಮಕ್ಕಳು. ಹುಲಿಗಳು ಅವ್ರು ಇವಾಗ. ಕರ್ನಾಟಕ ಹುಲಿಗಳಾಗ್ಯವ್ರು ಅವರು ಇವಾಗ. ಅವ್ರನಿಕ ಇವಾಗ ನಡೀತಾ ಇತ್ತು ಹುಡುಗಿ. 5 ಜನ ನನ್ನ ಮೊಮ್ಮಕ್ಕಳು. ಒಬ್ಬರಿಗೇನ ಒಬ್ಬರು ಅವರು 5 ಜನ. ಅವರೇ ಇವಾಗ ಫುಲ್ ಗ್ರ್ಯಾಂಡ್. ಮೊಮ್ಮಕ್ಕಳಿಗೆ ಫುಲ್ ಗ್ರ್ಯಾಂಡ್. ನಿಮ್ಮ ಹತ್ರ ಹೋರಿಗಳು ಕೇಳ್ಕೊಂಡು ಯಾರೋ ರಾಜಕಾರಣಿಗಳು, ಸಿನಿಮಾ ನಟರೆಲ್ಲ ಬಂದಿದ್ರಂತೆ? ಬಂದಿದ್ರು. ಯಾರ್ಯಾರು? ಅವ್ರು ಯಾರ್ಯಾರ ಹೆಸರುಗಳು ಮರ್ತ್ಬಿಟ್ಟೆ ನಾನು. ಎಲ್ಲ ನನ್ನ ಮೊಮ್ಮಗಳು. ಸಿನಿಮಾ ಆರ್ಟಿಸ್ಟ್ಗಳೆಲ್ಲ ಬಂದೋಗಿ. ಹಾಂ, ದರ್ಶನ್ ಫಾರ್ಮಿಗೆ ಒಂದ್ಸರಿ ಹೋಗಿದ್ರಂತೆ ನಿಮ್ಮ ಹೋರಿ? ಹೋಗಿದ್ದು ಬಂದಿದ್ದು. ಯಾರ್ದು? ನಮ್ಮದೇ ಅದು ಹೋಗಿದ್ದು. ನಿಮ್ಮದೇ ಹೋಗಿ. ನೀವು ಹೋಗಿದ್ರಾ? ನಾವು ಹೋಗಿಲ್ಲ. ನನ್ನ ಮೊಮ್ಮಕ್ಕಳು ಅವರು. ನಮ್ಮ ಹೋರಿ ಅಲ್ಲಿಗೆ ಹೋಗಿದ್ದು. ಓಕೆ, ಮಾತಾಡ್ಸಿದ್ರಂತೆ ನಿಮ್ಮನ್ನ? ಮಾತಾಡ್ಸಿದ್ರು. ಮತ್ತೆ ಯಾಕೆ ಕೇಳಿ? ಅವ್ರನ್ನ ಸುಮ್ಮನೆ ಇಲ್ಲಿದ್ದೆಲ್ಲ ಇದು ಹಾಕಿ ಅಕಣ ಹಾಕಿ ಇಲ್ಲಿ ಬರೋರು ಅವರು. ಇಲ್ಲಿದ್ದ ಅಕಡೆ ಹಾಕಿ ಅವ್ರನ್ನ ಕೂತಿಸ್ಬಿಟ್ಟು ಏನು ಮಾಡ್ತೀವಿ. ದರ್ಶನ್ ಒಳ್ಳೆ ಮಣ್ಣು. ಒಳ್ಳೆ ಮಣ್ಣದು ಅದ್ರ ಕತೆ ಬೇರೆ ದರ್ಶನ್. ಆದರೂ ಅದ್ರ ಕತೆನೇ ಬೇರೆ ದರ್ಶನ್ ಸ್ವಾಮಿ. ಅವರು ಅಷ್ಟು ಅಭಿಮಾನ ನನ್ನ ಮೇಲೆ ಮಡಿಕೊಂಡಿದ್ರು. ಸುಮ್ಮನೆ ಅವ್ರನ್ನೆಲ್ಲ ಹಾಳು ಮಾಡಿ ರಾಜಕಾರಣಿಗಳವರು ಇಲ್ಲಿದ್ದೆಲ್ಲ ಉಡಿಸಿ ಹಾಳು ಮಾಡಿದ್ರು. ದೇವರಂತ ಓಕೆ, ಅವ್ರ ಸ್ವಾಮಿ. ಅವರು ದುಡಿದ ಭೂಮಿ ಬೆಳೀಲಿ, ಇಲ್ಲಿದ್ದೆಲ್ಲ ಉಡಿಸಿರು. ದರ್ಶನ್ ದೇವರಂತವ್ರು. ರಾಜಕಾರಣಿಗಳು ಯಾರು ಬಂದಿದ್ರು? ಎಲ್ಲ ಈಗ ಬಂದಿದ್ರು. ನಮ್ಮ ಕೇಸ್ ನೆನಪಿದ್ರು. ಈಗ ಬಂದು ಈಗ ನನ್ನ ಜೊತೆ ಒಳಗೆ ಫೋಟೋ ಹಿಡಿದು ಆಶೀರ್ವಾದ ಮಾಡಿ ಹೋಗ್ಯಾರ. ಈ ಹಳ್ಳಿಕಾರ್ ಬೆಳಿಬೇಕು ಅಂದ್ರೆ ಏನು ಮಾಡಬೇಕು ಅಂತೀರಿ ನೀವು? ಏನಿಲ್ಲ, ಹಳ್ಳಿಕಾರ್ ಹುಡುಗರು ನನ್ನ ಜೊತೆ ನಾಟ್ಯ ಹಸುಗಳು ಕಟ್ಕೊಂಡ್ರು ಬೆಳೀತಾ ಇರ್ತದೆ. ನಾಟ್ಯ ಹಸು ಕಟ್ಟರೆ ಅದ್ರಾಗೆ ಪೊಲಿ ಹತ್ತು ಪತಿ ಆಗ್ತದಲ್ಲ, ಕಟ್ಕೊಂಡಿ ಹುಡುಗರು. ಅಲ್ಲ, ಈಗ ಟ್ರ್ಯಾಕ್ಟ್ರು ಇವೆಲ್ಲ ಬಂದಾದ್ಮೇಲೆ ಟ್ರ್ಯಾಕ್ಟರ್ ಎಲ್ಲ ಬಂದಮೇಲೆ ಕಾಯಷ್ಟು ಮನೆ ತಿರ್ಬೇಕು, ಕಟ್ಕೊಂತವ್ರು. ಎಲ್ಲರೂ ಕಟ್ಕೊಂತವ್ರು ಬಿಡಿ. ಇವಾಗ 5-6 ವರ್ಷಕ್ಕೆ ಜಾಸ್ತಿ ಆಗೋಯ್ತು. ಈ ವರ್ಷ ಇದ್ದು ಜಾಸ್ತಿ ಮಾಡ್ಯವ್ರು ಹಳ್ಳಿಕಾರು. ಎಲ್ಲ ನನಗೇನು ಜಾಸ್ತಿ ಅವ್ರೆ ಹುಡುಗರು. ನಾನೇ ಎಲ್ಲ ನನಗೇನು ಬಲವಾಗವ್ರಿ ಹುಡುಗರೆಲ್ಲ. ಹಳ್ಳಿಕಾರು ಮೇಲೆ ಬೆಳಿಬೇಕು. ಮನೇಲಿ ಎಷ್ಟು ಜೊತೆ ಇದಾವೆ ಸರ್? ಇಲ್ಲ ಸರ್, ಎಲ್ಲ ಜೊತೆನೇ ಬಂದು ನಾವು ಸಾಕಿರತ್ತು 9 ಜೊತೆ ಇದ್ವು. ಜೊತೆ ನೆನ್ನೆ ಬರೋದು ತಗೊಂಡೆ 10 ಜೊತೆ. ಎಷ್ಟು ವರ್ಷ ಈಗ ನಿಮಗೆ? ಎಷ್ಟು ವರ್ಷ ಈಗ? 95 ಹೋಗಿದೆ, ನಡೀತಾ ಫುಲ್ಲಾಗಿ 95 ಹಾಂ. ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರಾ? ಇನ್ನು ನಮ್ಮ ಮಕ್ಕಳು ನನಗಿನ್ನೂ ಡಬಲ್ ಆಗೋನು. ಒಬ್ಬ ಮಗ ಕೆಂಪೇಗೌಡ ಅಂತ. ಅದಕ್ಕಿನ್ನೂ ಜಾಸ್ತಿ ಆಗೋದು. ನನ್ನ ಮೊಮ್ಮಕ್ಕಳು 5 ಜನ. ನನ್ನ ಮಗನ ಮೀರಿಸ್ತಾ ಇರೋದು 5 ಜನ. ಓಕೆ, ಅವರು ಹಳ್ಳಿಕಾರು ಬೆಳೆಸ್ತಾ ಇದ್ದಾರೆ. ಹೊಡಿತಾರೆ. ನನಗಿನ್ನೂ ಡಬಲ್ ಆಗುತ್ತಾರೆ. ಒಂದು 5 ಜನ ಹುಡುಗರು. ಇದ್ರ ಮಗ ಬಾಡಿ ಪ್ರೀತಿ ಮಾಡಿದ್ದಾರೆ.
ಅದು ಕಥೆನೇ ಬೇರೆ. ನನಗಿನ್ನೂ ಡಬಲ್ ಆಗೋದು. ನಮ್ಮ ಮಕ್ಕಳು ಬೇರೆ ಯುವಕರಿಗೆಲ್ಲ ಏನು ಹೇಳ್ತೀರಿ? ಸ್ವಾಮಿ ವೀಕರೆಲ್ಲ ಏನಿಲ್ಲ ಸ್ವಾಮಿ, ಅದು ಸಾಕಬೇಕು, ಅದು ಬೆಳಿಬೇಕು. ಗಂಜಲ ಬಿದ್ದರೆ ಅದು ಕಥೆನೇ ಬೇರೆ, ಸಗಣಿ ಮುಟ್ಟಿದ್ರೆ ಅದು ಫಲನೇ ಬೇರೆ. ಅಲ್ಲಿ ಏನಾಯ್ತು, ಸಗಣಿ ಮುಟ್ಟಬೇಕು, ಸಗಣಿ ಎತ್ತಬೇಕು, ಬಾರಿಸ್ಬೇಕು, ಅದು ಫಲ ಬೇರೆ. ದೇವ್ರು ಕೊಡ್ತಾ ಇರ್ತದೆ. ಈಗ ನಂಗೆ ಎಲ್ಲಿ ಕೊಡ್ತಾವೋ ಎಲ್ಲಿಲ್ಲ ನನಗೆ ಗೊತ್ತಿಲ್ಲ. ದೇವ್ರು ಎತ್ಕೊಡ್ತಾ ಅದು ಏನೇನಾಗ್ತಾವೋ ಕೆಬ್ಬೆಗಳು ಅದು ಏನೇನು ಮಾಡ್ತಾವೋ ಅದು ಒಬ್ಬರಿಗೂ ಗೊತ್ತಾಗಲ್ಲ. ಬರೀ ಬೇರೆ ಯಾಸಂತೆ ಜಾತ್ರೆ ಎಲ್ಲ ಮಾಡ್ತೀರಿ? ಇದು ಸಪ್ಲಮ್ ತಾಯಿ ಅಲ್ಲಿ ಹೋಗಿ ಒಂದು ಪೂಜೆ ಘಾಟಿ ಸಪ್ಲಂ ಎಡೆ ಅವ್ರು ಯುವಕು ಬೇರೆ ಜಾತ್ರೆ ಎಷ್ಟು ಇದು ಕಟ್ಟಿದ್ರು ಅಷ್ಟೇ. ಓಕೆ, ಒಳ್ಳೇದಾಗಲಿ ಸರ್. ಹಾಂ, ಹೇಳಿ ಸರ್. ಅವ್ರು ಎಷ್ಟು ಕಟ್ಟಿದ್ರು ಘಾಟಿನೂ ಹಾಂ. ಸಪ್ಲಂ ಪರ್ಸೆ ಎರಡೇ. ಅವರು ಎಷ್ಟೇ ಜೊತೆ ಕಟ್ಟಿ 15 ಕಟ್ಲಿ 20 ಕಟ್ಲಿ. ನೀವು ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀರಿ ಅವ್ರದ್ದು? ಇವ್ರು ನಾನು ಹುಡ್ದಾನಿಂಕ ನೋಡ್ತಾನೆ ಇದ್ದೀನಿ. ಹಾಂ ನಂಗೆ ಇವಾಗ 40 ವರ್ಷ. ಹಾಂ ಹುಡ್ದಾನಿಂಕ ನೋಡ್ತಾನೆ ಇದ್ದೀನಿ. ನಮ್ಮೂರ ಪಕ್ಕದಲ್ಲೇ. ಓಕೆ. ನಮ್ದು ಹೆಣ್ಣಂಗೂರು, ಹಾಂ. ಇವ್ರು ದಿಜಿಪುರ. ಮರವೆ ನಾರಾಯಣಪುರ ಅಂತೇಳಿ ಇವ್ರ ಹೆಸರು. ಏನು ಅವ್ರದ್ದು ಹೋರಿ ಅಷ್ಟು ಫೇಮಸ್ ಯಾಕೆ ಹಿಂಗೆ? ಅವರು ಕಷ್ಟ ಬೀಳ್ತಾರೆ. ಹುಡ್ದಾನಿಂಕ ಅವ್ರು ಅದೇ ಟೈಪು. ವ್ಯವಸಾಯ ಮಾಡಕ್ಕೆ ಬೇಕಾದ್ರೆ ಒಂದು ಜೊತೆ ಕಟ್ಕೊಂತಾರೆ, ಉಳುಮೆ ಮಾಡ್ತಾರೆ. ಇವಾಗೆಲ್ಲ ಆಕಸ್ಮಿಕ ಟ್ಯಾಕ್ಟ್ರಿಗಳೆಲ್ಲ ಬಂದಿದ್ದಾವೆ, ಬಳಸ್ಕೊಂತಾರೆ. ಇವರು ಅವರು ಇರೋವ್ರ ಕೈ ಹಸು ಅವ್ರ ಮಕ್ಕಳ ಮೇಲೆ. ನಿಮ್ಮ ಹೆಸರು? ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಲೋಕೇಶ್ ಸರ್. ಅಣ್ಣ ನಮಸ್ತೆ. ಹಾಂ, ಹೇಳಿ, ಯಾವ ಹೋರಿ ಇದು? ನಾರಾಯಣ ವಿಜಯಪುರ, ಅರವೆ ನಾರಾಯಣಪ್ಪ ಅವ್ರ ಚಪ್ರ. ನಮ್ಮದು ಚಪ್ರದಲ್ಲಿ 10 ಜೊತೆ ಇದ್ದಾವೆ. ಎರಡಲ್ಲಿ ಅಲ್ಲಾಗದೇ ಇರೋ ಕರುವಿಂದ ಕಡೆಯಲ್ಲವರೆಗೂ ಇದ್ದಾವೆ. 10 ಜೊತೆ ಇದೆ ಟೋಟಲ್. ಆಮೇಲೆ ಇವು ನಮ್ಮ ಚಪ್ರದಲ್ಲಿ ಇವೇ ಹೈಯೆಸ್ಟ್. ಇವು ನಾವು 18 ಲಕ್ಷ ಇರ್ತೀವಿ. ಹಾಂ. ಎಷ್ಟಿದು? ಸೊ ಇವು ನಾವು 18 ಲಕ್ಷ ಹೇಳ್ತೀವಿ. ಹಾಂ. ಹೈಟ್ ಇದ್ದಾವೆ. ಹಾಂ. ಆಮೇಲೆ ಅಷ್ಟೇ ಲೆಂತು ಇದೆ. ಯಾಕಷ್ಟು 18 ಲಕ್ಷ ಇದು? ಯಾಕೆ ಅಂದರೆ ಈ ವಯಸ್ಸಿಗೆ ಇಷ್ಟೊಂದು ಸೈಜ್ ಇದೆ, ಮತ್ತು ಜೊತೆ ಚೆನ್ನಾಗಿದ್ದಾವೆ. ಅದಕ್ಕೋಸ್ಕರ ಹೇಳ್ತೀವಿ. ಹಲ್ಲು? ಅಲ್ಲಿಗೋಸ್ಕರ ಕಡೆ ಆಗಿದೆ. ಹಳ್ಳಿ ಕ್ಲಾಸ್ ಜಾತಿ, ಅದಕ್ಕೆ ಬೆಲೆ ಜಾಸ್ತಿ. ಅಲ್ಲಲ್ಲ, 18 ಲಕ್ಷ. ಇದೇ ಹೈಯೆಸ್ಟ್ ಟೈಪ್ ಓವರಾಲ್? ಇದೇ ಹೈಯೆಸ್ಟ್. ಈ ಚಪ್ರದಲ್ಲಿ ಇವೇ ಹೈಯೆಸ್ಟ್ ಜಾಸ್ತಿ. ಹಾಂ. ಇದು ಜೊತೆಗೆ ಅಥವಾ ಒಂದಕ್ಕೆ? ಇಲ್ಲ, ಜೊತೆಗೆ. ಇದು ಮತ್ತು ಅದು ಇದಕ್ಕೆ ಏನಿದೆ ಯಾರು ಕೇಳಿದ್ದಾರೆ ಸರ್ 18 ಲಕ್ಷಕ್ಕೆ? ಹೇಳ್ತಿದ್ದಾರೆ. ಯಾರು 18 ಲಕ್ಷ ನಾವು ಹೇಳ್ತಾ ಇದ್ದೀವಿ, ಯಾರು ಕೇಳಿಲ್ಲ. ಏನು ಓಕೆ. ನಾವು ಮೆರವಣಿಗೆ ಮುಗಿಸ್ಕೊಂಡ್ಮೇಲೆ ದನ ಕೊಡೋದು. ಹಾಂ. ಕಮಿಟಿ ಮುಗಿಸ್ಕೊಂಡು. ಹಾಂ. ಯಾವತ್ತು ಮೆರವಣಿಗೆ? ಯಾವತ್ತು? ಸಪ್ಲಮ್ಮ ಇದೆಯಲ್ಲ, ಹಾಂ. ಸಪ್ಲಮ್ಮ ಜಾತ್ರೆ. ಇದು ವ್ಯವಸಾಯ ಮಾಡ್ತಿದ್ದೆ ಸರ್? ಇಲ್ಲ ಸರ್, ವ್ಯವಸಾಯ ಮಾಡಲ್ಲ. ಹಾಂ. ಮನೇಲಿ ಸಾಕೋದಷ್ಟೇ ನಾವು. ಹಾಂ. ವ್ಯವಸಾಯಕ್ಕೆ ಅಂತ ಏನಿಲ್ಲ. ನಾವು ಎಷ್ಟು ಜೊತೆ ಇರ್ತಿದ್ರು ನಾವು ಯಾವುದೇ ವ್ಯವಸಾಯ ಮಾಡಲ್ಲ. ಹಾಂ. ಮನೇಲಿ ಸಾಕೊಂಡು ಸಾಕೊಂಡು. ಈ ವ್ಯವಸಾಯ ಮಾಡಿಲ್ಲ ಅಂದ್ರೂ ಕೂಡ ತಗೋತಾರ ಜನ? ಅವ್ರದ್ದು ವ್ಯವಸಾಯ ಮಾಡಂಗಿದ್ರೆ ಅವ್ರು ತಗೊಂಡು ಮಾಡ್ಕೊತಾರೆ. ಇಲ್ಲ ಅವರು ಜಾತ್ರೆ ಮಾಡಂಗಿದ್ರೆ ಜಾತ್ರೆ ಮಾಡ್ತಾರೆ. ವ್ಯವಸಾಯ ಮಾಡಿ ನೆಕ್ಸ್ಟ್ ಹೋಗೋಣ. ಹಂಗೆ ಇದು ಕಡೆ ಅಲ್ಲ? ಹಾಂ. ಸರ್, ಇದು ನಮ್ಮ ಹತ್ರ 2 ವರ್ಷದಿಂದ ಇದೆ. ಇದು ಹಾಂ. ಇದ್ರ ಆ್ಯಕ್ಚುಲಿ ಇದ್ರ ಜೊತೆಲಿ ಬೇರೆ ಇತ್ತು. ಅದನ್ನ ನಾವು ಊಟ ಕಿತ್ಬಿಟ್ಟು ಆಯತ್ತಾಗಿದೆ ಊಟಕ್ಕೆ. ಹಾಂ. ಮತ್ತೆ ಅದನ್ನು ಚೇಂಜ್ ಮಾಡಿ ಮತ್ತೆ ಇದ್ರಾಗೆ ಇದು ತಗೊಂಬಂದೆಲ್ಲ ಒಂದು 20 ಡೇಸ್ ಆಯ್ತು ಅಷ್ಟೇ. ಹ್ಞೂ. ಇದನ್ನ ತಗೊಂಡು ಎಲ್ಲಿಂದ ತಂದಿದ್ದು? ಸರ್, ಇದು ಅಲ್ಲಿ ಹೊಸೂರ ಹತ್ರ ಇದೆ. ಹಾಂ. ಇದನ್ನ ಹೊಸದಾಗಿ ತಗೊಂಬಂದು ಇದ್ರ ಜೊತೆ ಪ್ಲೇಟ್ ಮಾಡಿ. ಹ್ಞೂ. ಇದು ಹಲ್ಲು? ಸರ್, ಇದು ಹೊಸದಾಗಿ ಕಡೆ ಅಲ್ಲ? ಹಾಂ. ಇದೆಷ್ಟು ಹೇಳ್ತೀರಾ ಸರ್? ಸರ್, ಇದು ನಾವು 10 ಲಕ್ಷ ಹೇಳ್ತೀವಿ. ಇದು ಈಗ ರೀಸೆಂಟಾಗಿ ತೊಗೊಂಬಂದಿದ್ದೆ? ಇದು ರೀಸೆಂಟಾಗಿ ತಗೊಂಡ್ವಿ. ಇದು ನಮ್ಮ ಹತ್ರ 2 ವರ್ಷದಿಂದ ಇದೆ. ಹಾಂ. ಇದು ಏನು ವ್ಯವಸಾಯ ಮಾಡಲ್ಲ ಸರ್? ಯಾವ ಎತ್ತು ವ್ಯವಸಾಯ ಮಾಡಿಲ್ಲ. ನಾವು ತಗೊಂಬಂದೋಕ್ಕೆ ಮಾಡಿರ್ತಾರೆ. ನಮ್ಮ ತಗೊಂಡೋದ್ರು ಮಾಡ್ತಾರೆ, ನಾವು ಮಾಡಲ್ಲ. ಹಾಂ. ನಾವು ಬರೀ ಶೋಕಿಗೋಸ್ಕರ ಸಾಕೋದು. ಹಾಂ. ಎರಡು ಕಡೆಯಲ್ಲ. ಸರ್, ಇವು 4 ಕಲ್ಲು. ಹಾಂ. ನೋಡ್ಬೋದು. 40
ಜೊತೆ ಹೋದ ವರ್ಷದೊಂದು ಎತ್ತು ಕೊಟ್ಬಿಟ್ವಿ. ಹ್ಞೂ ಇದ್ರ ಜೊತೆಗೆ ಅದನ್ನು ತೊಗೊಂಬಂದು ಪೇರ್ ಮಾಡಿದ್ವಿ. ಹಾಂ 4 ಕಲರ್. ಇವು 15 ಲಕ್ಷ. ಮೇನ್ ಏನು ತಿಂಡಿ ಬೂಸ ಇದನ್ನೇನು ಕೊಡ್ತೀರಾ ಸರ್? ಸರ್ ನಾವು ಇದಕ್ಕೆ ಬೆಳಗ್ಗೆ ಟೈಮು ಹಾಲು ಕೊಡ್ತೀವಿ. ಹ್ಞೂ ಏಯ್ ಆಮೇಲೆ ಇದು ಪೇರು, ಇವು ಕಡೆಯಲ್ಲು. ಹಾಂ ಇದು ನಾವು ತೊಗೊಂಬಂದೆಲ್ಲ 5 ಡೇಸ್ ಆಯ್ತು ಅಷ್ಟೇ ತೊಗೊಂಬಂದು. ಮೇನ್ ಏನು ಸರ್ ತಿಂಡಿ? ಹಾಲು ಏನು ಹೇಳಿ? ಬೆಳಗ್ಗೆ ನಾವು ಹಾಲು ಕೊಡ್ತೀವಿ. ಎಷ್ಟು? ಆಮೇಲೆ ಒಂದೊಂದು 1.5 ಲೀಟ್ರ್ ಹಾಲು ಕೊಡ್ತೀವಿ. ಹಾಂ ಆಮೇಲೆ ಗಂಜಿ ಕೊಡ್ತೀವಿ, ರವೆ ಗಂಜಿ. ಹಾಂ ಆ ನಂತರ ಒಂದು 10:30-12 ಗಂಟೆಗೆ ಬೆಣ್ಣೆ ಕೊಡ್ತೀವಿ. ಬೆಣ್ಣೆ? ಹಾಂ, ಬೆಣ್ಣೆ ಒಂದೊಂದು ಅರ್ಧ ಕೆಜಿ ಬೆಣ್ಣೆ ಕೊಡ್ತೀವಿ. ಹಾಂ ಆದಮೇಲೆ ಸಂಜೆ ಮಾಮೂಲಿಗೆ ತಿಂಡಿ ಕೊಡ್ತೀವಿ. ಹಾಂ ಈ ಮಧ್ಯದಲ್ಲಿ ಪಪ್ಪಾಯ ಕೊಡ್ತೀವಿ. ಹಾಂ ಜಾತ್ರೆ ಟೈಮಲ್ಲಿ ಪಪ್ಪಾಯ ಕೊಡ್ತೀವಿ. ಹಾಂ ಯಾಕೆ ಪಪ್ಪಾಯ ಅದು? ಪಪ್ಪಾಯ ಕೊಡೋದು ಏನಕ್ಕೆ ಅಂದರೆ ಸ್ವಲ್ಪ ಶೈನಿಂಗ್ ಬರ್ತವೆ. ಹಾಂ ಆಮೇಲೆ ಪಪ್ಪಾಯ ತಿನ್ನೋದು ಹೀಟು ಪದಾರ್ಥ ಇರೋದಕ್ಕಿಂತ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಹಾಂ ಅದಕ್ಕೋಸ್ಕರ ಹಾಲು ಯಾಕೆ ಸರ್? ಹಾಲು ಎತ್ತು ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಓಕೆ ಆಮೇಲೆ ಮುಖದಲ್ಲಿ ಚಿಗುರು ಕಾಣುತ್ತೆ. ಹಾಂ ಇದು ಸ್ವಲ್ಪ ಏಜ್ ಆಗಿರೋ ಥರ ಸ್ವಲ್ಪ ಚಿಗುರು ಕಾಣುತ್ತೆ. ನೀವು ಮೊದಲಿಂದ ಹಿಂಗೆ ಕೊಡ್ಕೊಂಬರ್ತಾ ಇದ್ದೀರಾ? ಅಂದರೆ ನಾವು ಜಾತ್ರೆ ಒಂದು 2 ತಿಂಗಳಿದ್ದರೆ 2-3 ತಿಂಗಳಿಂದ ನಾವು ಕೊಟ್ಕೊಂಡ್ಬರ್ತೀವಿ ಫಸ್ಟಿಂದ. ಈ ಬೇರೆಯವರು ಕೊಡ್ತಾರಾ? ಕೊಡ್ತೀವಿ. ಅಲ್ಲಲ್ಲ ಬೇರೆಯವರು ಕೊಡ್ತಾರಾ ಹಿಂಗೆ ಹಾಲು? ಬೇರೆಯವರು ಕೊಡ್ತಾರೆ ಸರ್, ಅವರು ಒಬ್ಬೊಬ್ಬರು ಒಂಥರ ಸಾಕ್ತಾರೆ. ಹಾಂ ಎಲ್ಲ ನಾವು ಥರ ಅವರು ಸಾಕಲ್ಲ, ಅವ್ರ ಥರ ನಾವು ಸಾಕಲ್ಲ. ಓಕೆ. ಅವ್ರವ್ರ ಅನಿಸಿಕೆ ಅವ್ರವ್ರ ಅಭಿಪ್ರಾಯ ತಗೊಂಡು ನಾವು ಸಾಕ್ತೀವಿ. ಹಾಂ ಅಂದರೆ ಒಂದು ಮಗುಗೆ ಹೆಂಗೆ ಇದು ಮಾಡ್ಬೇಕು ಆ ಥರ ಮಾಡ್ತೀರಾ? ಹಾಂ ಹಾಲು ಮೇಯ್ನ್, ಹಾಲು ಪಪ್ಪಾಯ ಮತ್ತು ಬೇರೆ ಯಾವ ಥರದ ಫುಡ್ಡು? ಬೇರೆ ಅಷ್ಟೇ ಸರ್, ಮಾಮೂಲಿ ಹಾಂ ಅದು ಮಾಮೂಲಿ. ಕೆಲವೆಲ್ಲ ಐಟಮ್ ಇದೆ, ಕಾಳು ಐಟಮ್. ಮೊಟ್ಟೆ? ಮೊಟ್ಟೆ ನಾವು ಕರುಗೆ ಕೊಡ್ತೀವಿ, ದೊಡ್ಡದು ಕೊಡಲ್ಲ. ಹಾಂ ಕರುಗೆ ಯಾಕೆ ಕೊಡ್ತೀವಿ ಅಂದರೆ ಈ ಗೋಪುರ ಬಲಿಯಕ್ಕೋಸ್ಕರ ಕರುಗೆ ಕೊಡ್ತೀವಿ. ಹಾಂ ಯಾವುದು? ಈ ಗೋಪುರ ಈ ಜಾಗ ಇದೆಯಲ್ಲ, ಹಾಂ ಹ್ಞೂ ಇದು ಬಲಿಯಕ್ಕೋಸ್ಕರ ಮೊಟ್ಟೆ ಕೊಡ್ತೀವಿ. ಓಕೆ ಈ ದೊಡ್ಡೆತ್ಗೆಲ್ಲ ಮೊಟ್ಟೆ ಕೊಡಲ್ಲ. ದೊಡ್ಡೆತ್ತು ಸ್ವಲ್ಪ ಮೊಟ್ಟೆ ಕೊಟ್ಟರೆ ಅಷ್ಟು ರ್ಯಾಶ್ ಆಗ್ಬಿಟ್ಟು. ಹಾಂ ಇವು ಕಡೆಯಲ್ಲ. ಹ್ಞೂ ಇವು ನಮ್ಮ ಮನೇಲಿ 1-2 ವರ್ಷದಿಂದ ಇದ್ದಾವೆ. ಹಾಂ ಇವು ಎರಡಲ್ಲಲ್ಲಿ ಬಾರ್ ಸಂದೀಪಣ್ಣ ಅವ್ರ ಹತ್ರ ಇದ್ವು ಈ ಸೇವೆಯಲ್ಲಿ. ಹಾಂ ಹಾಂ ಅವ್ರ ಹತ್ರ ನಾವು ತಗೊಂಡ್ವಿ. ಓಕೆ ಎಷ್ಟಕ್ಕೆ ತೊಗೊಂಡಿದ್ದು ಸರ್? ಆಗ ನಾವು 8 ಲಕ್ಷಕ್ಕೆ ತೊಗೊಂಡ್ವಿ. ಓಕೆ ಈಗ ನೀವು ಇದಕ್ಕೆ? ಈಗ ನಾವು ಇದಕ್ಕೆ 16 ಲಕ್ಷ ಹೇಳ್ತೀವಿ. 16. ಬಟ್ ಯಾರು ಏನು ಯಾರು ಸದ್ಯಕ್ಕೆ ಕೇಳ್ತಿದ್ದಾರೆ. ಇವತ್ತು ನಾಳೆ ಮೆರವಣಿಗೆ ಇದೆ, ನಾಳೆ ಅದು ಮುಗಿಸ್ಕೊಂಡು ಯಾವಾಗಲೂ ಸೇಲ್ ಆಗ್ತದೆ. ಆಗಲಿಲ್ಲ ಅದು ನಾವು ಮನೆಗೆ ತೊಗೊಂಡೋಗ್ತೀವಿ, ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಮಾರಲೇಬೇಕು ಅನ್ನೋದೇನಿಲ್ಲ, ಕಂಟಿನ್ಯೂ ಮಾಡ್ಕೊಂತೀವಿ. ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಕಟ್ತಾ ಇದ್ದಾರೆ ಸರ್? ಈಗ ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ತಿದ್ದೇವೆ. ಆಮೇಲೆ ಈಗ ನಾವು ನಮ್ಮ ದೊಡ್ಡಪ್ಪ ಎಲ್ಲ ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತೀವಿ. ಓಕೆ ನೆಕ್ಸ್ಟ್ ಯಾವ ಜಾತ್ರೆ ಇದು ಮಾಡ್ತೀರಾ? ಈಗ ನಾವು ಇದು ಬಿಟ್ಟ ಮೇಲೆ ಸಪ್ಲಮ್ಮ ಮಾಡ್ತೀವಿ ಅಷ್ಟೇ. ಈ ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಳಕ್ಕೆ ಬರ್ತಾರಲ್ಲ, ಹೋಗಿ ಹಾಯ್ ಅಲ್ವಾ ಇತ್ತು? ಸ್ವಲ್ಪ ಹೊಸಬ್ರು ಗಲಾಟೆ ಮಾಡ್ತವೆ, ಹಾಂ ಕೆಲವೆಲ್ಲ ಸುಮ್ಮನೆ ಸದೃಷ್ಟಲ್ಲಿ ಇರ್ತವೆ. ಓಕೆ ಹೊಸಬ್ರಿಗೆ ಗಲಾಟೆ ಮಾಡೇ ಮಾಡ್ತವೆ. ಹಾಂ ಅಲ್ಲ ಎದುರುಗಡೆ ಬೇರೆ ಕಡೆ ಇದಕ್ಕೆಲ್ಲ ಹೋದಾಗ ಹಾಯ್ ಆ ಥರದಿನಿ. ಆ ಥರ ಸರಿ ನಿಮ್ಮ ಹೆಸರು ಸರ್? ಹಾಂ ಸರ್ ಇವು ಇನ್ನೂ ಅಲ್ಲಿಲ್ಲ, ಸದ್ಯಕ್ಕೆ ಇನ್ನೂ ಇವು 6 ಮಂತ್ ಇನ್ನೂ ಅಲ್ಲಿಗೆ ಬರಲ್ಲ. ಇವು ನಾವು ಹೋದ ವರ್ಷ ಮಾಗಡಿ ಜಾತ್ರೆಯಲ್ಲಿ 3,40,000 ಕೊಟ್ಟು ತೊಗೊಂಡಿದ್ದು. ಹಾಂ ಈಗ 7.5 ಲಕ್ಷ ವ್ಯಾಪಾರ ಹೇಳ್ತೀವಿ. ಹಾಂ ಎಷ್ಟು ಸಾಕಿದ್ದೀರಿ ಈ ಥರ? ಸರ್ ಇವು ಒಟ್ಟು ನಮ್ಮ ಟೋಟಲ್ ಚಪ್ರದಲ್ಲಿ 10 ಜೊತೆ ಇದ್ದಾವೆ. ಹಾಂ ಇದು ಜೊತೆ ಎಷ್ಟು ಹೇಳ್ತೀರಿ ಸರ್? ಅದು ಹೆಣ್ಣಸು ಮನೇಲಿ ಇಟ್ಕೊಂಡಿದ್ದೀವಿ ಪೂಜೆ ಮಾಡೋಸ್ಕರ. ಹಾಂ ಇದು ಮೊಬೈಲ್ ಅಂತ ನಮ್ಮ ಹತ್ರ ಇದು ಒಂಟಿ ಇತ್ತು. ಇದ್ರ ಜೊತೆಗೆ ಇದನ್ನು ತೊಗೊಂಬಂದು ಊಟ ಮಾಡಿದ್ವಿ. ಓಕೆ ಇದು 15 ದಿನ ಆಯ್ತು ನಾವು ತೊಗೊಂಬಂದು. ಎಲ್ಲಿಂದ? ಸರ್ ಇದು ಹಾಸನಲ್ಲಿ ತೊಗೊಂಬಂದು. ಹಾಂ ಇದು ಇನ್ನು 2 ಹಾಂ ಅದು 4 ಕಲ್ಲಲ್ಲಿದೆ. ಎಷ್ಟು ಹೇಳ್ತೀರಾ ಸರ್ ಇದು? ಸರ್ ಇವು 10.5 ಲಕ್ಷ ಹೇಳ್ತೀವಿ. ಬಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು. ಹಾಂ ಸರ್. ಸರ್ ಇವು ಎರಡಲ್ಲೂ ಹಾಂ ಇವು 12.5 ಲಕ್ಷ ವ್ಯಾಪಾರ ಹೇಳ್ತಾರೆ. 12.5. ಇವು ನಾವು 120 ಊಟ ಮಾಡಿದ್ವಿ.
ಇದೇನಿಂದ ತಂದಿದ್ದು ಸರ್ ಇದು? ಸರ್ ಅದು ಮನೆಯಲ್ಲೇ ಇತ್ತು. ಹಾಂ. ಇದು ಒಳ್ಳೆ ಅಭಿಯವರದ್ದು ಯಾರ್ಯಾರು? ಒಳ್ಳೆ ಮಂಡ್ಯ. ಹಾಂ, ಮಂಡ್ಯ. ಒಳ್ಳೆ ಅಭಿಯವರದ್ದು ಎಷ್ಟಕ್ಕೆ ತಂದಿದ್ರಿ? ಸರ್ ಇದು ನಾವು 3,60,000 ಕೊಟ್ಟು. ಈಗ ಎಷ್ಟು ಹೇಳ್ತೀರಾ ನೀವು? ಸರ್ ಇವು ನಾವು ಜೊತೆ 12 ಲಕ್ಷ. ಓಕೆ. ಹಾಂ. ಇವು ನಮ್ಮ ಸ್ನೇಹಿತನೇ, ಅವನು ನಮ್ಮ ಜೊತೆಲ್ಲೇ ಇದ್ದ ಹುಡುಗ. ಹ್ಞೂ. ಅವನು ನಾವು ಕಟ್ತಾ ಇದ್ದಿದ್ದು ನೋಡಿ ಅವನು ಹೊಸ್ದಾಗಿ ಫಸ್ಟ್ ಟೈಮ್ ಜನ ತೊಗೊಂಡಿದ್ದಾನೆ. ಓಕೆ. ಅವ್ನು ತೊಗೊಂಡು ಒಂದು 6 ಮಂತ್ ಆಯಿತು. ಹಾಂ. ಅವತ್ತೇ 2,40,000 ಕೊಟ್ಟು ತೊಗೊಂಬಂದ. ಈಗಿನ್ನ 2 ಬಂದಿದ್ದೆ. ಅವನು ಈಗ ಹೊಸ ಕಾಲೇಜ್ ಹೋಗ್ತಿದ್ದ ಹುಡುಗ ಫಸ್ಟ್ ಟೈಮ್ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನೋಡಿ ದನ ತಗೊಂಡಿದ್ದಾನೆ. ವಾ, ಅವರು ನಿಮ್ಮಿದ್ರಲ್ಲೇ ಇದು ಮಾಡ್ತಾರಾ? ನಮ್ಮ ಜೊತೆಲೇ ಇದೆ. ಓಕೆ. ಎಷ್ಟು ಹೇಳ್ತಾನೆ ಈಗ? ಸರ್ ಇವಾಗ 5 ಲಕ್ಷ ಹೇಳ್ತಾರೆ. ಹಾಂ. ಓಕೆ. ಆಮೇಲೆ ಸರ್ ಇವು ಅಷ್ಟೊಂದು ಶೋಕಿ ಮಾಡೋಕ್ಕಾಗಲ್ಲ, ಹ್ಞೂ. ಕೆಲಸಕ್ಕೆ ಚೆನ್ನಾಗಿರುತ್ತೆ ಇವು. ಹ್ಞೂ. ಸ್ವಲ್ಪ ಸಣ್ಣ ಸೈಜ್ ದನ, ಹ್ಞೂ. ಬಟ್ ಕೆಲಸಕ್ಕೆ ಗಟ್ಟಿಯಾಗಿರುತ್ತೆ. ಆಮೇಲೆ ಇವು ಬಣ್ಣ ರೂಪಾಯಿ ಬಣ್ಣ, ಹ್ಞೂ. ಶೋಕಿ ಮಾಡೋಕ್ಕೆ ಅಷ್ಟೊಂದೇನಿರಲ್ಲ, ಕೆಲಸಕ್ಕೆ ಮಾತ್ರ ಚೆನ್ನಾಗಿರ್ತವೆ ದನ ಇವು. ಓಕೆ. ಇವು ಈಗ ಒಂದು ಅಲ್ಲಿಗೆ ಬಂದಿದೆ, ಇನ್ನೂ ಒಂದು ಅಲ್ಲಿ ಬಂದಿದೆ. ಎಷ್ಟು ಹೇಳ್ತೀರಾ ಇದು? ಸರ್ ಇವು 5 ಲಕ್ಷ. 5.5. ಏನು ತುಂಬ ಜನ ಬರ್ತಾ ಇದ್ದಾರೆ ಸರ್ ನೋಡಲಿಕ್ಕೆ? ಸರ್ ತುಂಬ ಜನ ಬರ್ತಾರೆ. ಹಾಂ. ಆಮೇಲೆ ಇತ್ತೀಚೆಗೆ ಯೂತ್ ಸ್ವಲ್ಪ ತುಂಬ ಜನ ದನ ತಗೊಳ್ತಿದ್ದಾರೆ ಸಾಕಕ್ಕೆ, ಓಕೆ. ಕ್ರೇಜಿಗೋಸ್ಕರ ಸಾಕ್ಲಿಕ್ಕೆ. ಅವ್ರು ಸಾಕ್ತಾ ಇದ್ದಾರೆ, ನಾವು ಸಾಕಬೇಕು ಹಾಂ. ಅಂತ ಯೂತ್ ತುಂಬ ಜನ ಇಷ್ಟಪಟ್ಟು ಸಾಕ್ತಿದ್ದಾರೆ. ಅದೊಂದು ಖುಷಿ ಪಡ್ಬೇಕು ನಾವು. ಓಕೆ. ನಾವು ಎಲ್ಲ ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಕಟ್ಟಿದ್ವು. ಹ್ಞೂ. ನಾವು ಅದನ್ನ ನೋಡ್ಕೊಂಡು ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹ್ಞೂ. ಬಟ್ ನಮ್ಮನ್ನು ನೋಡಿ ಈಗ ತುಂಬ ಜನ ಹುಡುಗರು ಮುಂದೆ ಬರ್ತಿದ್ದಾರೆ. ಅದೊಂದು ಖುಷಿ ಪಡ್ಬೋದು ನಾವು ಈಗ ಹೇಳಕ್ಕೆ. ಓಕೆ, ಆಯ್ತು, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ನಾವು ಸುಮನ್, ನಿಮ್ಮ ನಂಬರ್ ಹೇಳಿ. 76 193 ಹ್ಞೂ. 08 380.